ನಮ್ಮವ್ರ ಮೇಲೆ ಗುಂಡ ಸಾಕ್ತಾಕಿದ್ಯಾ. ಒಬ್ಬ ಕಲೆಕ್ಟರ್ ಆಗಿ ನಿನ್ಗೆ ಅಧಿಕಾರ ಇದೆ, ಆದ್ರೆ ಒಬ್ಬ ಮಿನಿಸ್ಟರ್ ಆದ ಅದನ್ನ ರಿವೋಕ್ ಮಾಡೋ ಹಕ್ಕು ನನ್ಗಿದೆ. ರಿವೋಕ್ ಮಾಡೋ. ಬರ್ದ್ಕೊಡಿ. ನನ್ನೇ ಬರ್ಕೊಡು ಅಂತಿದ್ಯಾ ನೀನು? ನಾನ್ ನಿಮ್ಮವ್ರ ಮೇಲೆ ಅಫಿಷಿಯಲ್ ಆಗಿ ಆಕ್ಟ್ ಹಾಕ್ಸಿದ್ದೀನಿ. ನೀವು ಅಫಿಷಿಯಲ್ ಆಗಿ ಆರ್ಡರ್ ಕೊಡ್ಬೇಕು. ರಿಟರ್ನ್ ಅಲ್ಲಿ ಕೊಡಿ. ಅರ್ಥ ಆಯ್ತು ಬಿಡ. ಆಯ್ತಾ? ಬರ್ದ್ಕೊಡು. ಡೋಗೆಡೋ ಸರ್ಗೆ ಸರ್. ನೀವ್ ಯಾವತ್ತ ಮಾತಾಡ್ತಾ ಇದ್ರೆ ಅಂತ ಗೊತ್ತಾ ನಿನ್ಗೆ? ಫೈನಾನ್ಸ್ ಅಂಡ್ ಮೈನ್ಸ್ ಮಿನಿಸ್ಟರ್, ಮುಖ್ಯಮಂತ್ರಿ ಮನ, ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ನೀನೇ. ಕಲೆಕ್ಟರ್. ಆಫ್ಟರ್ ಆಲ್ ಕಲೆಕ್ಟರಾ? ಅಸಲಿಗೆ ಕಲೆಕ್ಟರ್ ಅಂದ್ರೆ ಯಾರು ಅಂತ ಗೊತ್ತಾ ನಿಮ್ಗೆ? ಡಿಸ್ಟ್ರಿಕ್ಟ್ ಫಸ್ಟ್ ಸಿಟಿಸನ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್, ಪಾರ್ಲಿಮೆಂಟ್ ಎಲೆಕ್ಷನ್ ಆರ್ಒ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್, ಸೆನ್ಸಸ್ ಆಫೀಸರ್, ಮುನ್ಸಿಪಲ್ ಸೂಪರ್ವೈಸರ್, ಲ್ಯಾಂಡ್ ರೆಕಾರ್ಡ್ಸ್, ಲ್ಯಾಂಡ್ ರೆವಿನ್ಯೂ, ಲ್ಯಾಂಡ್ ಅಕ್ವೈರಿಂಗ್, ಫಾರ್ಮರ್ ಲೋನ್ಸ್, ಹೋಮ್ ಲೋನ್ಸ್, ಓಲ್ಡ್ ಏಜ್ ಪೆನ್ಷನ್ ಎಲ್ಲದಕ್ಕೂ ಅಧಿಕಾರಿ ಕಲೆಕ್ಟರ್. ನಿಮ್ಗೆ ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಾ? ಒಬ್ಬ ಮಿನಿಸ್ಟರ್ ಪವರ್ ಏನು ಅಂತ ಗೊತ್ತಾ? ಹೇಳಿ. ಅದನ್ನ ಕೂಡ ನಾವೇ ನಿಮಗೆ ಬರ್ಕೊಡ್ಬೇಕು. ನಿಮಗೆ ರಾಜಕೀಯ ಗೊತ್ತು, ನಮಗೆ ರಾಜ್ಯಾಂಗ ಗೊತ್ತು. ನಿಮಗೆ ರಿಗ್ಗಿಂಗ್ ಗೊತ್ತು, ನಮಗೆ ರೂಲಿಂಗ್ ಗೊತ್ತು. ನಿಮಗೆ ಜಿಯೋಗಳನ್ನ ಪಾಸ್ ಮಾಡೋದು ಗೊತ್ತು, ಆ ಜಿಯೋಗಳನ್ನ ಕ್ರಿಯೇಟ್ ಮಾಡೋದು ನಮಗೆ ಗೊತ್ತು. ದುಡ್ಡಿಂದ ಎಲೆಕ್ಷನ್ ನ ಗೆದ್ದು ನೀನ್ ಬಂದಿದ್ಯಾ. ಯಾವ ದುಡ್ಡು ಕೊಂಡ್ಕೊಳಕ್ಕಾಗ್ದಿರೋ ಎಜುಕೇಶನ್ ಇಂದ ನಾನು ಬಂದಿದ್ದು. ಕೆಳಗೆ ಸಹಿ ಮಾತ್ರ ನಿಮ್ದು, ಮೇಲೆ ಕಂಟೆಂಟ್ ಪೂರ್ತಿ ನಮ್ದು. ನಿನ್ನ ಪಕ್ಕದಲ್ಲಿ ಒಬ್ಬ IAS ಆಫೀಸರ್ ಇಲ್ದೆ ಹೋದ್ರೆ ನೀನು ಝೀರೋ. ನಿನ್ನ ಪಕ್ಕದಲ್ಲಿ ಇದ್ದು ನಿನಗೆ ವ್ಯಾಲ್ಯೂ ಕೊಡೋ ನಂಬರ್ 1 IAS. ನೀನ್ 5 ವರ್ಷ ಮಾತ್ರನೇ ಮಿನಿಸ್ಟರ್, ನಾನ್ ಸಾಯೋವರೆಗೂ IAS. ನನಗೆ ಬೇರೆ ಕೆಲಸ ಇದೆ. Now, could you please excuse me?